ತಿಂಗಳಲ್ಲಿ ಇದು ಡ್ಯಾಮ್ ತುಂಬಿದೆ. ಆದರೆ ಕರ್ನಾಟಕಕ್ಕೆ ಕೊಟ್ಟಿರೋ 284 TMCನ ಕರ್ನಾಟಕ ಫುಲ್ ಯುಟಿಲೈಸ್ ಮಾಡ್ತಾ ಇದೆಯಾ ಸರ್ ವಾಟರ್ ಒಂದು. ತಮಿಳುನಾಡಲ್ಲಿ ಸರ್ವೆ ಪ್ರಕಾರ 14% ಜಾಸ್ತಿ ಮಾಡ್ಕೊಂಡಿದ್ದಾರೆ ಅವರು ಇರಿಗೇಷನ್ ಏರಿಯಾ. ಕರ್ನಾಟಕದಲ್ಲಿ ಎಷ್ಟಾಗಿದೆ ಅಂತ ಈಗ ಇದರ ಪ್ರಕಾರ 2018ರಲ್ಲಿ ಟ್ರಿಬ್ಯುನಲ್ಲು ಆರ್ಡರ್ ಮಾಡಿರೋ ಪ್ರಕಾರ 177.25 TMC ನೀರು ಇಡೀ ವರ್ಷದಲ್ಲಿ 177.25 TMC. ಇದು ಸುಪ್ರೀಂ ಕೋರ್ಟ್ನವ್ರು ಹೇಳಿರೋದು, ಟ್ರಿಬ್ಯುನಲ್ನವರು ಹೇಳಿರೋದು. ನಾವು ಈ ಸಾರಿ ಒಂದು ವರ್ಷ ಬಿಟ್ಟರೆ 23-24 ಬಿಟ್ಟರೆ ಕಳೆದ ವರ್ಷವೂ ಜಾಸ್ತಿ ಕೊಟ್ಟಿದ್ದೀವಿ, 305 TMC. ಈ ವರ್ಷವೂ ಕೂಡ ಜಾಸ್ತಿ. ಈ ತಿಂಗಳಲ್ಲಿ 9 TMC ನೀರು ಬಿಡಬೇಕು. ಆದರೆ ನಾವು ಸುಮಾರು 20 TMC ಅಷ್ಟು ನೀರು ಬಿಟ್ಟಿದ್ದೀವಿ. 21-22 TMC, 21-22 TMC ನೀರು. ಈಗ ಇವತ್ತು ಸೇರಿಸ್ಕೊಂಡು 22 TMC ನೀರು ಬಿಟ್ಟಿದ್ದೀವಿ. 9 TMC ಜೂನ್ನಲ್ಲಿ ಬಿಡಬೇಕು. ಪ್ರತಿ ತಿಂಗಳು ವಯಸ್ಸು ಇಂತ ಟೆಸ್ಟ್ ಮಾಡಿದ್ದಾರೆ. ಬಟ್ ಏನಾಗುತ್ತೆ, ಕಡಿಮೆ ಕೊಟ್ಟಿರೋದು 1 ವರ್ಷನೋ 2 ವರ್ಷನೋ ಅಷ್ಟೇ. ಆದರೆ ಜಾಸ್ತಿ ಕೊಟ್ಟಿದ್ದೀವಿ ನಾವು. ಅದಕ್ಕೋಸ್ಕರನೇ ತಮಿಳ್ನಾಡಿಗೆ ಜಾಸ್ತಿ ನೀರು ಹೋಗ್ತದೆ. ಈಗ ನಾವು 177.5 TMC ನೀರು ಕೊಡೋಕ್ಕೆ ನಮ್ಮದೇನು ತಕರಾರಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ, ಟ್ರಿಬ್ಯುನಲ್ ಹೇಳಿದೆ, ಕೊಡ್ತೀವಿ. ಬಟ್ ಹೆಚ್ಚಾಗಿ ಕೊಡ್ತಾ ಇದ್ದೀವಲ್ಲ, ಹೆಚ್ಚಾಗಿ ಹೋಗ್ತಾ ಇದ್ದೀವಿ. ಅದಕ್ಕೆ ಏನಾದ್ರು ನಮ್ಮ ರಿಸರ್ವಾಯರ್ ಏನದು ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವಾಯರ್, ಅದಕ್ಕೆ ನಾವು ಮಾಡ್ತಾ ಇರೋದು. ಅವ್ರಿಗೆ 177.25 ಕೊಡ್ತೀವಿ. ದೇ ಆರ್ ಎಂಟೈಟಲ್ಡ್. ಬಟ್ ಸಂಕಷ್ಟಗಳ ವರ್ಷ ಬಂದಾಗ ಮಾತ್ರ ನಾವು ಹಂಚ್ಕೋಬೇಕು, ಸಂಕಷ್ಟನ ಹಂಚ್ಕೋಬೇಕು. ಅಲ್ಲ ಸರ್, ನಮಗಿರೋ ಶೇರು ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಸರ್? ಕರ್ನಾಟಕ ಯುಟಿಲೈಸ್ ಮಾಡ್ಕೊಳ್ತಾ ಇದೆಯಾ ಅಂತ ಪೂರಾ ಉಪಯೋಗಿಸ್ಕೊತಾ ಇದ್ದೀವಿ. ಸಾಲದಿಲ್ಲ ಅದು ಸರ್. ಇಲ್ಲ ಸರ್, ಇದು ಇವಾಗ ವರ್ಣಾ ಕ್ಷೇತ್ರ, ಇವಾಗ ಮೈಸೂರು ಅಕ್ಕಪಕ್ಕ ಅರ್ಬನೈಸೇಷನ್ ಆಗಿ ಬಹಳಷ್ಟು ಜನ ವ್ಯವಸಾಯ ಮಾಡ್ತಾ ಇಲ್ಲ. ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ಬೇಕಲ್ಲ, ನೀವು ಬೇರೆ ಏರಿಯಾ ಕೊಡ್ಬೇಕಲ್ಲ ಸರ್ ನೀರನ್ನ? ಬೇರೆ ಏರಿಯಾ ಕೊಡ್ತಾ ಇದ್ದೀವಿ, ಅದಕ್ಕೂ ಸಂಬಂಧ ಇಲ್ಲ. ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಈಗ 170 ನಮಗೆ ಎಷ್ಟು ನೀರು ಕೊಟ್ಟಿದ್ದಾರೆ ಅಷ್ಟು ನೀರನ್ನು ನಾವು ಬಳಸ್ಕೊತಾ ಇದ್ದೀವಿ. ಮೇಕೆದಾಟು ಸ್ಟೇಟಸ್ ಏನು ಸರ್? ಮೇಕೆದಾಟು ಕೇಂದ್ರ ಸರ್ಕಾರದವರು ಅದನ್ನು ಅನುಮತಿ ಕೊಡಬೇಕು. ಇಲ್ಲಿ ಟ್ರಿಬ್ಯುನಲ್ ಇದಾಗಿದೆಯಲ್ಲ, KRS ನೀರು ಬಿಡತಕ್ಕಂಥದ್ದು ಒಂದು ಬೋರ್ಡ್ ಆಗಿದೆಯಲ್ಲ, ಅವರು ಒಪ್ಪಿಗೆ ಕೊಡಬೇಕು. ಅಲ್ಲ, ಇದು ಎಷ್ಟು ವರ್ಷ ಸರ್ ಇದು? ಸರ್, ಇನ್ನೂ ಎಷ್ಟು ವರ್ಷ ಸರ್ ಇದು? ನಾವು ಈಗಾಗಲೇ ಮೇಕೆದಾಟು ಆಫೀಸ್ನ ಓಪನ್ ಮಾಡಿದ್ದೀವಿ. ಆಗಲೇ ನಮ್ಮ ಕನಕಪುರದವರು ಒಂದು ಆಫೀಸ್ ಓಪನ್ ಮಾಡಿ ಆಗಲೇ ಲ್ಯಾಂಡ್ ಅಕ್ವಿಸಿಷನ್ ವಿಚಾರ, ಎಲ್ಲೆಲ್ಲಿ ಹೋಗಬೇಕು, ಫಾರೆಸ್ಟ್ಗೆ ಆಲ್ಟರ್ನೇಟಿವ್ ಬೇಕು ಅಂತ ನಾವೆಲ್ಲ ಸಿದ್ಧತೆ ಏನೇನು ಬೇಕೋ ಅದಕ್ಕೆಲ್ಲ ನಾವು ಮಾಡ್ಕೊಳ್ತಾ ಇದ್ದೀವಿ. ಒನ್ಸ್ ವಿ ಆರ್ ಅಲ್ಲಿ ಕೋರ್ಟಲ್ಲೂ ಕೂಡ ಪ್ರೆಸೆಂಟ್ ಮಾಡಿದ್ದು. ಈಗ ಸದ್ಯದಲ್ಲೇ ಅವರು ಕೂಡ ಒಂದು ಡಿಸಿಷನ್ ಸದ್ಯದಲ್ಲೇ ತೆಗೆದುಕೊಳ್ತಾರೆ. ಅಲ್ಲ ಸರ್, ಎವ್ರಿ ಇಯರ್ ಯು ಆರ್ ಗಿವಿಂಗ್ 100 TMC ಮೋರ್. ಹೌ ಲಾಂಗ್ ಯು ಶುಡ್ ವೆಯ್ಟ್? ಯಾಕಂತಂದ್ರೆ ಇದು ಅನ್ನೆಸೆಸರಿ ವೇಸ್ಟು. 14% ತಮಿಳ್ನಾಡು ಜಾಸ್ತಿ ಮಾಡ್ಕೊಂಡಿದೆ ಇರಿಗೇಷನ್ ಏರಿಯಾ. ಬಟ್ ಕರ್ನಾಟಕದಲ್ಲಿ ಆಗಿಲ್ಲ. ಅದು ನಾವು ಮಾಡಿದ್ವಿ 6% ನಾವು ಮಾಡಿದ್ವಿ. ಈಗ ಸಪೋಸ್ ಮಂಡ್ಯದಲ್ಲಿ ಈಗ ಹೆಚ್ಚು ಕಮ್ಮಿ 1,000 ಕೋಟಿ ರೂಪಾಯಿ ಬರೀ ಮಂಡ್ಯಕ್ಕೇನೆ ಈ ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಎನ್ಹಾನ್ಸ್ಮೆಂಟು, ನೀರು ವೇಸ್ಟ್ ಆಗೋದನ್ನ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ, ಇಂಥವೆಲ್ಲ ಕೂಡ ಬರೀ ಮಂಡ್ಯಕ್ಕೇನೆ. ಬಟ್ ಇದು ಕಬಿನಿ ಏರಿಯಾಲ್ ಆಗಿಲ್ಲ ಸರ್. ಈ ವರ್ಷ ಕಬಿನಿ ಏರಿಯಾನು 400 ಕೋಟಿ ರೂಪಾಯಿ ಈ ವರ್ಷ ನಾವು ಕೊಟ್ಟಿದ್ದೀವಿ ಕಬಿನಿ ಏರಿಯಾ. ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ಸೂತ್ರನ ಒಪ್ಪಿಗೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಆ ಥರದೊಂದು ಚರ್ಚೆ ಶುರುವಾಗಿದೆ. ನಾವು ಒಪ್ಪಿಗೆ ಕೊಡ್ತೀರಾ? ಯಾವುದು ದ್ವಿಭಾಷಾ ಸೂತ್ರ? ಕರ್ನಾಟಕದಲ್ಲಿ ತ್ರಿಭಾಷಾ ಇದೆ. ನಾವು ವಿ ಆರ್ ಫಾರ್ ದ್ವಿಭಾಷಾ ಸೂತ್ರ. ಗೊತ್ತಾಯ್ತಾ? ನಮ್ಮ ಸರ್ಕಾರ ದ್ವಿಭಾಷಾ ಸೂತ್ರಕ್ಕೆ ಬದ್ಧ.
ಅಲ್ಲ, ಅದನ್ನ ಅಧಿಕೃತ ಮಾಡ್ತೀರಾ ಸರ್? ಅದನ್ನ ಅಧಿಕೃತ ಮಾಡ್ತೀರಾ ಅಂತ? ಸರ್, ಅದನ್ನ ಅಧಿಕೃತ ಮಾಡ್ತೀರಾ ಅಂತ? ಒಬ್ಬ ಸರ್, ಅದನ್ನ ಅಧಿಕೃತ ಮಾಡ್ತೀರಾ ಅಂತ? ರಾಜ್ಯದಲ್ಲಿ ಸಾವನ್ನಪ್ತಾ ಇರುವಂತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸರ್ ಈಗ ಸರ್ಕಾರ ಗಮನ ಇಲ್ಲ ಸರ್, ಈಗ ಹಾಸನಲ್ಲಿ ಬಹಳ ಜನ ಸಾಯ್ತಾ ಇದ್ದಾರೆ. 30 ವರ್ಷ 25 ವರ್ಷ ಬಹಳ ಜನ ಸಾಯ್ತಾ ಇದ್ದಾರೆ. ಏನಾದ್ರೂ ಹಾಸನದಲ್ಲಿ ಸರ್ ಆಗ್ತಾ ಇರೋದು ಬಟ್ ಹಾಸನಲ್ಲಿ ಏನಾದ್ರೂ ಒಂದು ಇದಕ್ಕೊಂದು ರೆಮಿಡಿ ಕಂಡುಹಿಡಿಬೇಕು ಸರ್, ಯಾಕಂದ್ರೆ ಬಹಳ ಜನ ಸಾಯ್ತಾ ಇದ್ದಾರೆ ಇಡೀ ಸರ್. ರಾಜ್ಯದಲ್ಲಿ ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಯುವ ಸಮುದಾಯದವರು ಎಸ್ಪೆಷಲಿ 20 ರಿಂದ 30 ವರ್ಷದ ಒಳಗಡೆ ಅಟ್ಲೀಸ್ಟ್ ಎಲ್ಲರಿಗೂ ಕಾರಣ ಚೆಕಪ್ ಏನಾದ್ರು ಏನು ಮಾಡಿಸ್ಬೇಕು ಸರ್. ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚಬೇಕು. ಆ ಕಾರಣಕ್ಕೆ ಪರಿಹಾರ ಕಂಡುಹಿಡಿದಿರ್ತಕ್ಕಂಥದ್ದನ್ನ ಮಾಡಬೇಕಾಗ್ತದೆ. ನಾವು ಅದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್ ಅದಲ್ಲ ಸರ್, ಹಾಸನದಲ್ಲಿ ಒಂದೇ ತಿಂಗಳಲ್ಲಿ 21 ಜನ ಆಗಿದ್ದಾರೆ ಈ ತರ ಹಾರ್ಟ್ ಅಟ್ಯಾಕ್ ಆಗಿರೋರು. ಅಲ್ಲೇನಾದ್ರು ಸ್ಪೆಷಲ್ ಆಗಿ ಏನಾದ್ರು ಆರೋಗ್ಯ ಇಲಾಖೆಯಿಂದ ಏನಾದ್ರು ಕಲ್ಸಿ ಎನ್ಕ್ವೈರಿ ಮಾಡ್ತೀರಾ ಅಂತ ಸರ್? ಹಾಸನಕ್ಕೆ ಎಂಕ್ವೈರಿ ಮಾಡಿಸೋದು ಸತ್ತವ್ರಿಗೆಲ್ಲ ಯಾತಕ್ಕೋಸ್ಕರ ಸಾಯ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಯಾಕೆ ಬರ್ತಾ ಇದೆ, ಅದಕ್ಕೆ ಪರಿಹಾರ ಏನು ಅನ್ನೋದು ಪತ್ತೆ ಹಚ್ಚಬೇಕು ಹೊರತು ಎಂಕ್ವೈರಿ ಮಾಡಿ ಸರ್, ಇವತ್ತು ಸುರ್ಜೇವಾಲ ಬರ್ತಾ ಇದ್ದಾರೆ. ಸರ್, ಸುರ್ಜೇವಾಲ ಬರ್ತಾ ಇದ್ದಾರೆ. ಸುರ್ಜೇವಾಲ ಅವ್ರು ಬರ್ತಾ ಇದ್ದಾರೆ. ಇವತ್ತು ಎಲ್ಲ ಶಾಸಕರ ದೂರುಗಳನ್ನ ಕೇಳ್ತಾ ಇದ್ದಾರೆ. ತಮ್ಗೇನು ಮಾಹಿತಿ? ಸುರ್ಜೇವಾಲ ಅವರು ಬೆಂಗಳೂರಿಗೆ ಅವರು ಉಸ್ತುವಾರಿ ಜನರಲ್ ಸೆಕ್ರೆಟರಿ ಬರ್ತಾರೆ, ಅವರು ಅಭಿಪ್ರಾಯ ಕೇಳ್ತಾರೆ. ಏನು ತೊಂದರೆ ನಿಮ್ಗೆ ಏನಾಗಿದೆ ಅಂತ ಕೇಳ್ತಾರೆ, ಸಂಘಟನೆ ಏನೇನು ಮಾಡಬೇಕು ಅಂತ ಕೇಳ್ತಾರೆ. ಅದು ಬಿಟ್ಟರೆ ಅವರು ಉಸ್ತುವಾರಿ ಕೆಲಸ ಅದು ಎಲ್ಲ ಅವ್ರು ಮಾಡ್ತಾರೆ. ದಸರಾ ವಿಚಾರದಲ್ಲಿ ತಾವು ಉದ್ಘಾಟನೆ ಮಾಡಲ್ಲ ಅಂತ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರೆ. ದಸರಾವನ್ನ ಈ ಬಾರಿ ಸಿದ್ದರಾಮಯ್ಯ ಉದ್ಘಾಟನೆ ಬಿಜೆಪಿ ಮಾಡಲ್ಲ ಪಂಚಾಂಗ ಸರ್, ಬಿಜೆಪಿ ಪಂಚಾಂಗ ನೀವು ಉದ್ಘಾಟನೆ ಮಾಡಲ್ಲ ಮಾಡಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಅನ್ಸುತ್ತೆ ಮಾಡ್ತೀರಾ ಅಂತ ಅನಿಸುತ್ತೆ. ಸರಿ ನಿಮಗೇನು ಅನ್ಸುತ್ತೆ? ನಿಮಗೆ ಬಿಜೆಪಿಯವರು ಇದ್ದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ನಾನು ಇವನು ಚೆನ್ನಾಗೇ ಇದ್ದೀವಿ. ಸರ್ 6 ವರ್ಷಕ್ಕೂ ಶಿವಕುಮಾರ್ಗೂ ಹೇಳಿದಾರಂತೆ, ಯಾರು ಅವ್ರಿಗೂ ಭವಿಷ್ಯ ನುಡಿದಿದ್ದೀನಿ ಅಂತ ನೋಡಿ, ಅಂದ್ರು. ಅವನು ಶ್ರೀರಾಮುಲು ಹೇಳಿದ್ನಲ್ಲ, ಅವು ಎಷ್ಟು ಸಾರಿ ಗೆದ್ದು ಸೋತಿರೋದು. ದಸರಾವನ್ನ ಈ ಬಾರಿ ಸಿದ್ದರಾಮಯ್ಯ ಉದ್ಘಾಟನೆ ಬಿಜೆಪಿ ಮಾಡಲ್ಲ ಪಂಚಾಂಗ ಸರ್, ಬಿಜೆಪಿ ಪಂಚಾಂಗ ನೀವು ಉದ್ಘಾಟನೆ ಮಾಡಲ್ಲ ಅಂತ ಮಾಡಲ್ಲ ಹೇಳಿ. ಅಂತ ನಿಮ್ಗೆ ಹೇಳ್ತಾರೆ. ಅನ್ಸುತ್ತೆ ಮಾಡ್ತೀರಾ ಅಂತ ಅನಿಸುತ್ತೆ. ಸರಿ ನಿಮಗೇನು ಮತ್ತೆ. ಬಿಜೆಪಿಯವರು ಇದ್ದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ನಾನು ಇವನು ಚೆನ್ನಾಗೇ ಇದ್ದೀವಿ. ಸರ್ 6 ವರ್ಷಕ್ಕೂ ಶಿವಕುಮಾರ್ಗೂ ಹೇಳಿದಾರಂತೆ, ಯಾರು ಅವ್ರಿಗೂ ಭವಿಷ್ಯ ನುಡಿದಿದ್ದೀನಿ ಅಂತ ನೋಡಿ, ಅಂದ್ರು. ಅವನು ಶ್ರೀರಾಮುಲು ಹೇಳಿದ್ನಲ್ಲ, ಅವು ಎಷ್ಟು ಸಾರಿ ಗೆದ್ದು ಸೋತಿರೋದು. ಎಷ್ಟು ಸಾರಿ ಸೋತಿರೋದು. ಶ್ರೀರಾಮರು ಸರ್ ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ, ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ ಸೋತಿರೋನು. ಏನ್ ನಿಮ್ ಇಬ್ರ ನಡುವೆ ಗಂಡಾಗ ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ಅಲ್ಲ ನೀವಿಬ್ರು ಸರ್ ನೀವಿಬ್ರು ಅಲ್ಲ ನೀವಿಬ್ರು ಜೊತೆಯಲ್ಲಿ ಚೆನ್ನಾಗಿರ್ತೀರಾ ಅಂತ. ಯಾಕಂದ್ರೆ ಅವ್ರು ನಾವಿಬ್ರು ಚೆನ್ನಾಗಿದ್ದೀವಲ್ವಾ. ತಂದಾಕುವಂತ ಕೆಲಸ ಏನಾದ್ರು ಮಾಡ್ತಾ ಇದ್ದಾರೆ ಅಂತ ನಿಮ್ಮಿಬ್ರು ನಡುವೆ ತಂದಾಕುವಂತ ಕೆಲಸ ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಕಾವೇರಿ ಆರ್ತಿ ಕಾವೇರಿ ಆರ್ತಿ ತಾವ ಕಾವೇರಿ 1 ವರ್ಷ ಆಗ್ತಾ ಇದೆ.